ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಇವತ್ತಿನ ಬರ್ಡೇ ಬ್ಲಾಗ್ ಆಗಿರುತ್ತೆ. ಹೇಗಿರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು. ಇಷ್ಟ ಆದರೆ ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿಂದ ನಾನು ಬ್ಲಾಗ್ನ ಮುಂದೂಡಿಸ್ತಾ ಇದ್ದೀನಿ. ಸೊ ಇವತ್ತು ಸಿಂಪಲಾಗಿ ಮೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೇಕಪ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟೇ, ಏನೂ ಇಲ್ಲ. ಸ್ವಲ್ಪ ಬಳೆ ಹಾಕ್ಕೊಂಡೆ. ನನಗೆ ಡ್ರೆಸ್ನ ಗಿಫ್ಟ್ ಮಾಡಿದರು. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಾ ಇದ್ದ. ನನಗೂ ಅವನು ಆಡೋದೇ ತುಂಬ ಇಷ್ಟ. ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಏನು ಅಂದ್ಕೊಬೇಡಿ. ಅದಾದಮೇಲೆ ನಾನು ರೆಡಿ ಆಗೋಣ ಅಂತ ರೆಡಿ ಆಗ್ತಿದ್ದೆ. ವಾಚ್ ಹಾಕ್ಕೊಬೇಕಾದ್ರೆ ಮಮ್ಮಿ ಇದು ತೆಕ್ಕೊಡು, ಅದು ತೆಕ್ಕೊಡು, ಇದು ಯಾಕೆ ಹಂಗೆ ಮಾಡ್ತಾ ಇದೀಯಾ, ಇದಕ್ಕೆ ಹೆಂಗೆ ಮಾಡ್ತಿದ್ಯಾ ಅಂತ ಇದ್ದ. ಅವನು ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಕೂತ್ಕೊಂಡಿದ್ದ. ಅದೆಲ್ಲ ಮುಟ್ಬಾರ್ದು ಮಗನೇ, ನೀನು ಹೆಣ್ಣು ಹುಡುಗಿ ಅಲ್ಲ ಗಂಡು ಹುಡುಗ, ನಿನಗೂ ಮೇಕಪ್ ಮಾಡ್ತೀನಿ ಸಿಂಪಲಾಗಿ ಅಂತಂದೆ. ಸರಿ ಮಮ್ಮಿ ಅಂತಂದ. ಸರಿ ಆಯಿತು ಅಂತ ಅಂದ್ಕೊಂಡು ಅದಾದಮೇಲೆ ನಾನು ಮುಂದುವರಿಸ್ದೆ. ಆಮೇಲೆ ಅದೆಲ್ಲ ಬಳೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ, ನಾನು ಇಷ್ಟೇ ಹಾಕ್ಕೊಳೋದು, ಫೇರ್ ಆ್ಯಂಡ್ ಲವ್ಲಿ ಪಾಂಡ್ಸ್ ಕ್ರೀಮ್ ಹಾಕ್ತೀನಿ. ಸಮ್ ಟೈಮ್ ಮ್ಯಾರೇಜು ಆ ಥರ ಹೋದಾಗ ಮಾತ್ರ ಸ್ವಲ್ಪ ಫೌಂಡೇಶನ್ನು ಹಾಕ್ಕೊತೀನಿ ಲ್ಯಾಕ್ಮಿದು. ಅದು ಬಿಟ್ಟರೆ ಇನ್ಯಾವುದೂ ಹಾಕ್ಕೊಳಲ್ಲ. ಆಲ್ಮೋಸ್ಟ್ ನನ್ನ ವೀಡಿಯೋಗಳು ನೋಡಿರೋರಿಗೆ ಗೊತ್ತಿರುತ್ತೆ. ಸುಮ್ಮನೆ ಏನಕ್ಕೆ ಜಾಸ್ತಿ ಮೇಕಪ್ಪಿಗೆ ಖರ್ಚು ಮಾಡೋದು, ಇರೋ ಫೇಸೇ ಸಾಕಾಗಲ್ವ, ದೇವ್ರು ಕೊಟ್ಟಿರೋದೇ ಸಾಕು ಅನ್ನೋ ಥರ ಇರ್ತೀನಿ ಅಷ್ಟೇ. ಸಿಂಪಲಾಗಿ ಮೇಕಪ್ ಮಾಡಿಕೊಂಡು ಈಗ ಸ್ವಲ್ಪ ಲೈಟಾಗಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ನಾನು ಜಾಸ್ತಿ ಮೇಕಪ್ ಏನು ಮಾಡ್ಕೊಳಲ್ಲ, ಅದಕ್ಕೋಸ್ಕರ. ಇವಾಗ ಪೌಡರ್ ಕೂಡ ಹಚ್ಕೊಂಡಿದ್ದಾಯಿತು. ಸ್ವಲ್ಪ ಎಲ್ಲ ವೈಟ್ ಇರುತ್ತಲ್ಲ, ಅದು ವೈಟಾಗಿ ಏನು ಇರಬಾರ್ದು ಅಂತ ಹೇಳಿಬಿಟ್ಟು ನಾನು ವೈಟಾಗಿ ಇರಬಾರ್ದು ಅಂತ ಫುಲ್ಲು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊತೀನಿ. ಅದಾದಮೇಲೆ ಒಂದು ಸ್ಟಿಕ್ಕರ್ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಿಕ್ಕರ್ ನೋಡಿ ಈ ಥರ ರೌಂಡ್ ಶೇಪು ಒಂದು ಸ್ಟೋನ್ ಇರುತ್ತೆ. ಅದೇ ಸ್ಟಿಕ್ಕರ್ ನಾನು ಯಾವುದೇ ಫಂಕ್ಷನಿಗೆ ಹೋದರೂ ಯೂಸ್ ಮಾಡೋದು. ಸೊ ನನಗೆ ಅದೇ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನ್ನಿಸ್ತಿದೆ. ಅದಾದಮೇಲೆ ಒಂದು ಜೊತೆ ಇಯರಿಂಗ್ಸ್ನ ಬೈ ಮಾಡಿದ್ದೆ ನೆನ್ನೆ. ಅದು 100 ರೂಪೀಸ್ ಅಷ್ಟೇ. ಅದನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೆ, ತೋರ್ಸೋಕ್ಕಾಗಿರಲಿಲ್ಲ. ಸೊ ಇದನ್ನು ಪರ್ಚೇಸ್ ಮಾಡಿದೆ ನಾನು. ಸೊ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಅದು HSRಲ್ಲೇ ತೊಗೊಂಡಿದ್ದು ನಾನು. ತುಂಬ ಅಂದರೆ ತುಂಬ ಕ್ಯೂಟಾಗಿದೆ. ಅದಾದಮೇಲೆ ಅದನ್ನು ಹಾಕ್ಕೊಂಡು ಆದಮೇಲೆ ಇವಾಗ ನೆಕ್ಸ್ಟು ನಾನು ಹೇರ್ ಸ್ಟೈಲ್ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ. ಆದರೆ ಹೇರ್ ಡ್ರೈನೇ ಆಗ್ತಾಯಿಲ್ಲ ಎಷ್ಟು ಇದಾದ್ರೂ. ಅದಾದಮೇಲೆ ಸ್ವಲ್ಪ ಲೈಟಾಗಿ ಲಿಪ್ಟಿಕ್ ಹಾಕ್ಕೊಂಡೆ. ನನಗೆ ರೆಡ್ ಕಲರ್ ಲಿಪ್ಟಿಕ್ಕು, ಮೆರೂನ್ ಕಲರ್ ಲಿಪ್ಟಿಕ್ ಅಂದರೆ ತುಂಬ ಇಷ್ಟ. ನಾನು ಅದನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ನನಗೆ ರೆಡ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಹೆಣ್ಮಕ್ಳಿಗೆ ಕುಂಕುಮ ಇರಲಿಲ್ಲ ಅಂದರೆ ಯಾವುದು ಚೆನ್ನಾಗಿರಲ್ಲ ಅಲ್ವಾ. ಸೊ ಅದಕ್ಕೆ ನಾನು ಕುಂಕುಮನ ಸ್ವಲ್ಪ ಹಣೆಗೆ ಇಟ್ಕೊಂಡೆ. ಸೊ ನಾನಿಲ್ಲಿ ಪಕ್ಕದಲ್ಲಿಗೆ ಇಟ್ಕೊತೀನಿ. ಇವಾಗ ಸದ್ಯಕ್ಕೆ ಇಟ್ಕೊಂಡಿಲ್ಲ, ತಲೆ ಬಾಚ್ಕೊಬೇಕಾಗಿತ್ತು. ಇವತ್ತು ಈ ಥರನೇ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದಾಯಿತು. ಆಮೇಲೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತ ತಲೆ ಬಾಚ್ಕೊತಾ ಇದ್ದೀನಿ. ನನಗೆ ಯಾವ ಸೂಟ್ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ. ನನಗೆ ಯಾವ ಸೂಟ್ ಆಗುತ್ತೋ ಅದನ್ನೇ ಹಾಕ್ಕೊಳ್ಳೋಣ ಅಂತ ಫಸ್ಟು ಒಂಥರ ಚೆಕ್ ಮಾಡಿದೆ, ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅದು. ಅದಾದಮೇಲೆ ಇವತ್ತು ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ಹೇರ್ ಸ್ಟೈಲ್ನ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾನು ಯಾವ ಥರ ಹೇರ್ ಸ್ಟೈಲು ಫಸ್ಟು ನೋಡ್ಕೊತೀನಿ, ಯಾವ ಕಡೆ ಚೆನ್ನಾಗಿ ಬರುತ್ತೆ, ಯಾವ ಕಡೆ ಚೆನ್ನಾಗಿ ಬರ್ತಾ ಇಲ್ಲ ಅಂತ ನೋಡಿಕೊಂಡು ಅದಾದಮೇಲೆ ನೋಡಿದೆ. ಸೊ ಚೆನ್ನಾಗಿ ಬಂತು. ಅದಾದಮೇಲೆ ಇದೇ ಹೇರ್ ಸ್ಟೈಲ್ನ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಈ ಹೇರ್ ಸ್ಟೈಲ್ನ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಫೈನಲಿ ಯಾವ ಥರ ಬರುತ್ತೆ ಲುಕ್ಕು ಅಂತ ನೀವೇ ನೋಡಿ. ತುಂಬ ಕ್ಯೂಟಾಗಿ ಬಂದಿದೆ. ಸೊ ಹೇರ್ ಸ್ಟೈಲು ಕೂಡ ನಾನು ಜಾಸ್ತಿ ಸಿಂಪಲಾಗಿ ಮಾಡ್ಕೊತೀನಿ. ಫುಲ್ಲು ಗ್ರ್ಯಾಂಡಾಗಿ ಏನು ಮಾಡ್ಕೊಳಲ್ಲ. ನನಗೆ ಅಷ್ಟೊಂದು ಹೇರ್ ಸ್ಟೈಲ್ ಬರೋಲ್ಲ. ಒಂದು 4ರಿಂದ ಒಂದು 5 ಬರ್ತಾವೆ ಅಷ್ಟೇ. ಆ ಹೇರ್ ಸ್ಟೈಲಲ್ಲಿ ಇದು ನನ್ನ ಫೇವ್ರೇಟ್ ಹೇರ್ ಸ್ಟೈಲ್ ಆಗಿರುತ್ತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇದು ಡ್ರೈಯಲ್ಲಿ ಹೇರ್ ಇರುತ್ತಲ್ಲ ಅವಾಗೇ ಚೆನ್ನಾಗಿ ಕಾಣಿಸೋದು. ಇವಾಗ ತಲೆ ಸ್ನಾನ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ಸ್ವಲ್ಪ ತಲೆ ಆರಿಸ್ಕೊಂಬಿಟ್ಟು ಮಾಡ್ಕೊತೀವಿ ಅಂದ್ರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ನೋಡಿ ನಾನು ಎಷ್ಟೊಂದು ಕಷ್ಟಪಟ್ಟೆ. ಅದಾದಮೇಲೆ ಫೈನಲಿ ಈ ಥರ ಲುಕ್ ಬಂತು ಅದ್ರದ್ದು. ಸೊ ನನಗೆ ತುಂಬಾ ಇಷ್ಟ ಆಗೋಯ್ತು. ಫೈನಲಿ ಬಂತಪ್ಪ ಅಂತ ಅಂದ್ಕೊಂಡು ಇದಾದಮೇಲೆ ಒಂದು ಸ್ವಲ್ಪ ಹಂಗೆ ಒಂದು ಕ್ಲಿಪ್ ಹಾಕ್ಕೊಂಡು ಹೊರಟೆ. ಅದಾದಮೇಲೆ ಕ್ಲಿಪ್ ಹಾಕ್ಕೊಂಡಾದ್ಮೇಲೆ ಒಂದು ಚೈನ್ ಹಾಕ್ಕೊಂಬಿಡೋಣ ಕತ್ತಿಗೆ ಅಂತ ಅಂದ್ಕೊಂಡೆ. ನೆಕ್ಲೆಸ್ ಎಲ್ಲ ಇತ್ತು, ಆದರೆ ಇಷ್ಟ ಆಗಿಲ್ಲ ನನಗೆ. ಸೊ ಇವಾಗ ಹೇರ್ ಸ್ಟೈಲ್ನ ನೀಟಾಗಿ ಮಾಡಿಕೊಂಡು ಆಮೇಲೆ ಇವಾಗ ಒಂದು ಚೈನ್ ಇದೆ, ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಅದು ಬಂದ್ಬಿಟ್ಟು
ಏನು ಬಟರ್ಫ್ಲೈ ಅಂತಾರಲ್ಲ ಆ ಥರ ಚೀಟೆ ಥರ ಇದೆ ನೋಡೋದಕ್ಕೆ. ತುಂಬ ಇಷ್ಟ ಆಯಿತು ನನಗೆ. ಲೈಟ್ ಪಿಂಕ್ ಕಲರ್ ಇದೆ. ಸೊ ಅದಕ್ಕೆ ಅದನ್ನು ಚೂಸ್ ಮಾಡಿದೆ ನಾನು. ಅದನ್ನು ಚೂಸ್ ಮಾಡಿಕೊಂಡು ಇವಾಗ ಅದನ್ನು ಹಾಕೋಣ ಅಂತ ಅದನ್ನು ಚೂಸ್ ಮಾಡಿಕೊಂಡು, ನನಗೆ ಸ್ವಲ್ಪ ಲಾಂಗಾಗಿ ಬರ್ತಿತ್ತು ಅದು. ಅಂದರೆ ತುಂಬ ಲಾಂಗ್ ಇದೆ ಅಲ್ಲ, ಅದಕ್ಕೆ ಸ್ವಲ್ಪ ಲಾಂಗಾಗೆ ಬರ್ತಾಯಿತ್ತು. ನನ್ನ ಮಂಗಲ ಚೈನ್ ಎಷ್ಟಿದೆಯೋ ಅದಕ್ಕಿಂತ ಸ್ವಲ್ಪ ಮೇಲೆ ಇತ್ತು. ಅದಕ್ಕೆ ಏನು ಮಾಡಿದೆ ಅಂತಂದರೆ, ಆ ಕೊಂಡಿ ಇರುತ್ತೆ ಅದಲ್ಲ, ಅದು ಕೊಂಡಿನ ಸ್ವಲ್ಪ ಹಂಗೆ ಪ್ರೆಶ್ ಮಾಡಿಕೊಂಡು ಅದನ್ನು ಓಪನ್ ಮಾಡಿಬಿಟ್ಟು ಹಾಕ್ಬೋದು. ಆ ಥರ ಮಾಡಿಕೊಂಡೆ ನಾನು. ಅದು ಮಾಡ್ಕೊಂಡು ಆದಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಇವಾಗ ಕಾಣಿಸ್ತಾ ಇರ್ಬೋದು ನಾನು ಯಾವ ಥರ ಕೊಂಡಿನ ತೆಗೆದುಬಿಟ್ಟು ಹಾಕಿದೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಅದನ್ನು ತೆಗೆದು ಹಿಂಗೆ ಹಾಕ್ಕೊಂಡು ನೋಡಿ ಲಾಸ್ಟ್ ಫೈನಲ್ ಲುಕ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಸೊ ನಿಮ್ಗೆ ಇಷ್ಟ ಆಯಿತೋ ಇಲ್ವೋ ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು. ಸೊ ಫೈನಲಿ ಹೆಣ್ಮಕ್ಳಿಗೆ ಹೂವು ಇಲ್ಲ ಅಂದರೆ ಚೆನ್ನಾಗೇ ಕಾಣಿಸಲ್ಲಲ್ವ. ಸೊ ಅದಾದಮೇಲೆ ಹೂವನೂ ಮುಡ್ಕೊಂಡ್ವಿ. ಹೂವು ಮುಡ್ಕೊಂಡು ಒಂದು ಮೊಳ ಹೂವಿಗೆ ಅವತ್ತು 100 ರೂಪೀಸ್ ಇತ್ತು. ನಾನು ಏನಪ್ಪ ಇಷ್ಟೊಂದು ಇದೆ ಅಂತ ಅಂದ್ಕೊಂಡೆ. ಆಮೇಲೆ ಹೇಳ್ತಾಯಿದ್ರು ಬಿಸಿಲು ಮಳೆ ಎಲ್ಲ ಬಂತಲ್ವ, ಹಂಗಾಗಿ ಇದಾಗೋಯ್ತು, ಹೂವಿನ ರೇಟ್ ಜಾಸ್ತಿ ಆಯಿತು ಅಂತ ಹೂವಿನ ಅಕ್ಕ ಹೇಳ್ತಾಯಿದ್ರು. ಮುಡ್ಕೊಂಡು ತೋರಿಸ್ತಾ ಇದ್ದೀನಿ. ನನ್ನ ಮಗನಿಗೆ ನಗಾಡಿಸ್ಬೇಕಲ್ವ, ಸ್ವಲ್ಪ ಹಂಗೆ ಒಂದು ಸ್ವಲ್ಪ ಸ್ಟೆಪ್ ಹಾಕಿ ಅವನ್ನ ಒಂದು ಸ್ವಲ್ಪ ಸ್ಮೈಲ್ ಕೊಡೋ ಥರ ಮಾಡ್ತಿರ್ತೀನಿ. ಬಿಕಾಸ್ ಈ ವಿಡಿಯೋನ ಮಾಡ್ತಾ ಇರೋದು ನನ್ನ ಮಗನೇ, ಅದಕ್ಕೋಸ್ಕರನೇ ಮಾಡಿದ್ದು ಇದನ್ನು. ಅವ್ನು ಸ್ವಲ್ಪ ವಿಡಿಯೋನ ಅವನೇ ಮಾಡಿದ್ದು. ಅದಾದಮೇಲೆ ನಾವು ಟೆಂಪಲಿಗೆ ಹೊರಟಿವಿ, ಗಣೇಶನ ಟೆಂಪಲಿಗೆ. ಗಣೇಶನ ಟೆಂಪಲ್ ಹತ್ರ ಹೋಗಿ ಗಣೇಶನ ದರ್ಶನ ಮಾಡಿಸ್ಕೊಂಡು ಅಲ್ಲಿಂದ ಬಂದು ಡ್ಯೂಟಿಗೆ ಹೋದೆ. ಡ್ಯೂಟಿಗೆ ಹೋದ್ಮೇಲೆ ಒಂದು ಕೇಕ್ ಕಟ್ ಮಾಡಿ ಹಂಗೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಈ ಥರ ಇತ್ತು ನನ್ನ ಫೈನಲ್ ಲುಕ್, ನೋಡ್ತಾ ಇರ್ಬೋದು. ಸೊ ಇದಕ್ಕೆ ನನ್ನ ಮೇಡಮ್ ಇವರು ನಮ್ಮ ಓನರ್. ಸೊ ಅದಾದಮೇಲೆ ಇವರು ಒಬ್ಬರು ರವಿ ಮ್ಯಾಮ್ ಅಂತ, ತುಂಬ ನನಗೆಲ್ಲ ಕ್ಲೋಸಾಗೇ ಇರ್ತಾರೆ ಆಲ್ಮೋಸ್ಟ್. ಅಂದರೆ ಎಲ್ಲರೂ ಕ್ಲೋಸಾಗೆ, ಎಲ್ಲ ಜೊತೆಯಲ್ಲೇ ಊಟ ಮಾಡ್ತೀವಿ, ಎಲ್ಲನೂ ಕ್ಲೋಸಾಗಿ ಇರ್ತೀವಿ. ಅದಾದಮೇಲೆ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ರಲ್ಲ ಅದೊಂದು ಫೋಟೋ ತಗೊಂಡೆ. ಅದಾದಮೇಲೆ ನಾನು ನನ್ನ ಮಗಂದು ಒಂದು ಫೋಟೋ ಇರಲೇಬೇಕಲ್ವ, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಒಂದೊಂದು ಫೋಟೋ ತೆಕ್ಕೊಂಡ್ವಿ. ಅದಾದಮೇಲೆ ಮನೆಗೆ ಬಂದೆ. ಡ್ಯೂಟಿಯಿಂದ ಮುಗಿಸ್ಕೊಂಡು ಮನೆಗೆ ಬಂದಾಗ ಈ ಥರ ಇತ್ತು ಲುಕ್. ಯಾಕಂದರೆ ನಾನು ಡ್ರೆಸ್ ಚೇಂಜ್ ಮಾಡಿದೆ ಅಲ್ಲಿಂದ ಬಂದು. ಸೊ ಚೇಂಜ್ ಮಾಡಿದ್ಮೇಲೆ ನನ್ನ ತಂಗಿಯರು ಕೂಡ ಒಂದು 2-3 ಫೋಟೋಸ್ ಹೊಡ್ಕೊಂಡು ಹಂಗೆ ಇದು ಮಾಡ್ತಾಯಿದ್ರು. ಅದಾದಮೇಲೆ ನನ್ನ ಮಗ ನಮ್ಮ ಅಜ್ಜಿನೂ ಕೂಡ ಫೋಟೋ ತಗೊಂಡ್ರು, ನಮ್ಮ ಅಮ್ಮಮ್ಮ ಇವರು. ಅದಾದಮೇಲೆ ನಾನು ಸ್ವಲ್ಪ ಹಂಗೆ ಏನೋ ನೋಡ್ತಾ ಇದ್ದೆ, ಅವಳು ಸಡನ್ನಾಗಿ ಫೋಟೋ ತಗೊಂಡಿದ್ರು. ಅದೇ ಚೆನ್ನಾಗಿ ಬಂದಿದೆ ಯಾಕಂದ್ಳು. ನಮ್ಮ ಅಜ್ಜಿ ಅಂದರೆ ನನ್ನ ಮಗನ ನೋಡ್ಕೊತಾರೆ, ತುಂಬ ಇಷ್ಟ ನನಗೆ. ಸೊ ಅವ್ರನ್ನ ನೋಡಿಕೊಂಡು ಫೈನಲಾಗಿ ನಮ್ಮ ಸಿಸ್ಟರ್. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು.